ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುವಂತಹ ಯಾವುದಾದ್ರೂ ವಿದ್ಯೆ ಇದೆಯಾ ಅಂತ ನನ್ನ ಕೇಳಿದ್ರೆ ನಾನು ಹೇಳೋದು ಒಂದು ವಿದ್ಯೆ ಇದೆ. ಆ ವಿದ್ಯೆ ಯಾವುದು ಅಂದ್ರೆ ಆಧ್ಯಾತ್ಮ. ಹೌದು. ಆಧ್ಯಾತ್ಮ ಅನ್ನೋದು ವಿದ್ಯೆನ ಅಥವಾ ಜೀವನ ಶೈಲಿನ ಅನ್ನೋ ಗೊಂದಲದಲ್ಲೇ ಇವತ್ತು ತುಂಬಾ ಜನ ನಾವಿದ್ದೀವಿ. ಆದ್ರೆ ಈ ಗೊಂದಲಗಳಿಂದ ನಿಮಗೆ ಉತ್ತರ ಸಿಗೋದಕ್ಕೆ, ಸ್ಪಷ್ಟತೆ ಸಿಗೋದಕ್ಕೆ, ಬರೀ ನಿಮಗೆ ಆಧ್ಯಾತ್ಮದ ಬಗ್ಗೆ ಸ್ಪಷ್ಟತೆ ಸಿಗೋದು ಮಾತ್ರ ಅಲ್ಲದೆ ಯಾವ ಸಾಧನೆಗಳನ್ನ ಮಾಡಬೇಕು, ಹಂತ ಹಂತವಾಗಿ ಹೇಗೆ ನಾವು ಆಧ್ಯಾತ್ಮದ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು, ನಮ್ಮ ಬದುಕಿನ ಶೈಲಿಯಲ್ಲಿ ದಿನನಿತ್ಯದ ನಮ್ಮ ಡೈಲಿ ರೊಟೀನಲ್ಲೂ ಕೂಡ ಯಾವ ರೀತಿ ನಾವು ಆಧ್ಯಾತ್ಮವನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯಾರಿಗೆಲ್ಲ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ಅವರಿಗೋಸ್ಕರ ಭಾವನೆಗಳಿಗೊಂದು ಶಾಲೆಯಲ್ಲಿ ನಮ್ಮ ಆಧ್ಯಾತ್ಮದ ತರಬೇತಿ ಶುರುವಾಗ್ತಾ ಇದೆ. ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಆಗಿ ಈಗ ನಮ್ಮ 2ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜೂನ್ ತಿಂಗಳಿಂದ ಇದು ಶುರುವಾಗ್ತಾ ಇದೆ. ಆದ್ರೆ ಇದಕ್ಕೆ ರಿಜಿಸ್ಟ್ರೇಷನ್ ಈಗ ಶುರುವಾಗಿದೆ. ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ, ಯಶಸ್ಸಿಗೆ ಕೃಷ್ಣನ ಸೂತ್ರಗಳು, ಬರೆದಿರೋದು ಮಹಾಬಲ ಸೀತಾಳ ಬಾವಿ ಸರ್. ಸೊ ನಿನ್ನೆ ನಾವು ಒಂದು ಕುದುರೆ ಬಗ್ಗೆ ನೋಡಿದ್ವಿ. ಹಠ ಅನ್ನೋ ಕುದುರೆ ಬ್ರೇಕ್ ಮಾಡೋಕೆ ನಂಬಿಕೆ ಸ್ಟಾರ್ಟ್ ಮಾಡ್ತು. ಈಗ 2ನೇ ಕುದುರೆ ಯಾವುದು ಅಂತ ಅಂದ್ರೆ ಅದು ಬಲಾಹಕ. ಅದ್ರ ಹೆಸರು ಬಲಾಹಕ. ಓಕೆ, ಇದು ಏನು ಹಂಗಿದ್ರೆ ನಂಬಿಕೆ ಆದ್ಮೇಲೆ 2ನೇದು ಆ ನಂಬಿಕೆನ ಇನ್ನಷ್ಟು ಜಾಸ್ತಿ ಮಾಡಿ ನಮ್ಮ ಬ್ರ್ಯಾಂಡ್ ಬಿಲ್ಡ್ ಮಾಡ್ಕೊಳಕ್ ಏನ್ ಮಾಡ್ಬೇಕು ಅಂದ್ರೆ ಕಮ್ಯುನಿಕೇಶನ್. ಸರಿಯಾಗಿ ನಾವು ಸಂವಹನ ಮಾಡಬೇಕು. ಹೇಗೆ? ಈ ಕುದುರೆ ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಮತ್ತೊಂದು ಪ್ರಮುಖ ಅಂಶವಾಗಿದೆ. ಸಂವಹನವನ್ನು ಪ್ರತಿನಿಧಿಸುತ್ತದೆ. ಬ್ರ್ಯಾಂಡ್ ಮ್ಯಾನೇಜರ್ಗಳಿಗೆ ತಮ್ಮ ಉತ್ಪನ್ನದ ಕುರಿತು ಗ್ರಾಹಕರ ಜೊತೆ ಸಂವಹನ ಏರ್ಪಟ್ಟಾಗುವಂತೆ ಮಾಡುವುದು ಬಹಳ ಮುಖ್ಯ. ಇದಕ್ಕೆ ಜಾಹೀರಾತು ಒಂದು ಸಾಧನವಾಗಿ ಕೆಲಸ ಮಾಡುತ್ತೆ. ಆದ್ರೆ ಕಾರ್ಪೊರೇಟ್ ಕಂಪನಿಗಳಲ್ಲಿ ಜಾಹೀರಾತು ವಿಭಾಗವೇ ಬೇರೆ ಇದ್ದು ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ವಿಭಾಗವೇ ಬೇರೆ ಇರುತ್ತೆ. ಪ್ರಚಾರ ಕೊಡುವುದು ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ಗಳ ಕೆಲಸ ಅಲ್ಲ. ಆದ್ರೆ ಜಾಹೀರಾತು ಹಾಗೂ ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಒಟ್ಟಾಗಿಯೇ ಮುಂದೆ ಹೋಗ್ಬೇಕಾಗುತ್ತೆ. ಇವೆರಡರ ನಡುವೆ ವ್ಯತ್ಯಾಸ ಬಹಳ ತೆಳುವಾಗಿದೆ. ಇಲ್ಲೊಂದು ಉತ್ಪನ್ನವಿದೆ, ಇದು ಚೆನ್ನಾಗಿ ಮತ್ತು ಗ್ರಾಹಕನಿಗೆ ನಂಬಿಕೆ ಬರಬೇಕು ಅಂತಂದ್ರೆ ಸಂದೇಶ ನೀಡಬೇಕು. ಅಂದ್ರೆ ನಾವು ಮೆಸೇಜ್ ಕೊಡ್ಬೇಕು. ಅದು ಯಾವ್ದ್ರ ಮೂಲಕ ಕೊಡ್ಬೇಕು? ಮಾತಿನ ಮೂಲಕ ಕೊಡ್ಬೇಕು. ಯುದ್ಧದ ಮಹತ್ವದ ಬಗ್ಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಸಾಕಷ್ಟು ಹೇಳಿದ. ಯುದ್ಧದಲ್ಲಿ ನೀನು ಕೌರವರನ್ನು ಸೋಲಿಸಿದರೆ ಏನಾಗುತ್ತದೆ ಎಂದು ವಿಸ್ತಾರವಾಗಿ ಹೇಳಿದ. ನಿನ್ನಂತ ವೀರರು ಹೇಗಿರ್ಬೇಕು ಅಂತ ಹೇಳ್ಕೊಟ್ಟ. ಏನ್ ಮಾಡ್ಬೇಕು ಅಂತ ಹೇಳ್ಕೊಟ್ಟ. ಇವುಗಳಲ್ಲಿ ಯಾವುದೋ ಒಂದು ಅರ್ಜುನನ ಮೇಲೆ ಗಾಢವಾದ ಪರಿಣಾಮ ಬಿದ್ದು ಅವನು ಯುದ್ಧ ಮಾಡೋಕೆ ಶುರು ಮಾಡ್ದ. ಈಗ ನಮ್ ಜೀವನಕ್ಕೆ ಹೇಗ್ ತಗೊಳ್ಳೋಣ ಇದನ್ನ? ಎಕ್ಸಾಂಪಲ್, ಸಂವಹನ. ತುಂಬಾ ಜನ ಹೆಂಗ್ ಗೊತ್ತಾ, ಕಮ್ಯುನಿಕೇಶನ್ ಅಲ್ಲಿ ವೀಕ್ ಇರ್ತಾರೆ. ಮೊದಲನೇದು, ನಮ್ಮ ಬ್ರ್ಯಾಂಡ್ ಬದಲಾಯಿಸೋಕೆ ನಿಮ್ಮ ನಂಬಿಕೆ ಚೇಂಜ್ ಮಾಡ್ಬೇಕು. ನಂಬಿಕೆ ಅಂದ್ರೆ ಏನು? ನೀವು ಹೇಗಿದ್ರಿ ಆ ತರ ಇಲ್ದೆ ನೀವು ಒಳ್ಳೆ ರೀತಿಯಲ್ಲಿ ಬದಲಾಗ್ತಾ ಹೋದಾಗ ನಿಮ್ಮ ಮೇಲೆ ಒಂದು ನಂಬಿಕೆ ಕ್ರಿಯೇಟ್ ಆಗುತ್ತೆ ಜನಕ್ಕೆ. ಇದು ಒಂದು, ಬ್ರ್ಯಾಂಡ್ ಮಾಡಕ್ಕೆ. 2ನೇದು, ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು. ಕಮ್ಯುನಿಕೇಶನ್ ಅಂದ್ರೆ ಯಾರ ಹತ್ರ ನಾನು ಎಷ್ಟು ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು, ಎಲ್ ಮಾತಾಡ್ಬೇಕು, ಯಾವ ತರ ಮಾತಾಡ್ಬೇಕು, ಅಂಡ್ ಯಾವ ಟೋನಲ್ಲಿ ಮಾತಾಡ್ಬೇಕು, ಯಾವ ಅಂದ್ರೆ ಏನ್ ಗೊತ್ತಾ, ಈಗ ನನ್ಗೇನೆ ಸುಮಾರು ಬೇರೆ ಬೇರೆ ಏನಾದ್ರು ಕೇಳಿದಾಗ ಕಿರಿಕಿರಿ ಆಗ್ಬಾರ್ದು. ಏನಾದ್ರೂ ಕೇಳಿ ಸಮಾಧಾನವಾಗಿ ಅದಕ್ಕೇನು ಉತ್ತರ ಕೊಡ್ಬೇಕು, ಮನಸ್ಸಾಕ್ಷಿಯಿಂದ ಅದನ್ನ ಆನ್ಸರ್ ಮಾಡ್ಬೇಕು. ಓಕೆ, ನಾನ್ ನಿಮ್ಮನ್ನ ಕೇಳ್ತೀನಿ, ನಾನು ಇವಾಗ ಏನಿದೆಲ್ಲ ಮಾಡ್ತಾ ಇದ್ದೀನಿ ಅಲ್ಲ, ನಿಮ್ಗೆ ಬುಕ್ಗಳನ್ನ ಓದಿ ಹೇಳೋದಾಗಿರ್ಬೋದು, ಅಥವಾ ಶಾರ್ಟ್ಸ್ಗಳು ಹಾಕೋದಾಗಿರ್ಬೋದು, ಅಥವಾ ನಮ್ಮ ಕ್ಲಾಸ್ ಅಟೆಂಡ್ ಮಾಡ್ತಾ ಇರೋರಿಗೆ ನಾ ಬೆಳಗ್ಗೆ ಕ್ಲಾಸ್ ಮಾಡೋದಾಗಿರ್ಬೋದು, ಪಾಡ್ಕಾಸ್ಟ್ಗಳನ್ನ ನೋಡಿದ್ರೆ ನೀವು ಪಾಡ್ಕಾಸ್ಟ್ಗಳಲ್ಲಿ ನಾನು ಮಾತಾಡೋದಾಗಿರ್ಬೋದು, ನಿಮಗೆ ನನ್ನ ಕಮ್ಯುನಿಕೇಶನ್ಗೆ ನೀವು ಎಷ್ಟು ಪರ್ಸೆಂಟ್ ಕೊಡ್ತೀರಾ? ನನ್ನ ಕಮ್ಯುನಿಕೇಶನ್ಗೆ ನೀವು ಎಷ್ಟು ಪರ್ಸೆಂಟ್ ಕೊಡ್ತೀರಾ? ಮಾರ್ಕ್ಸ್ 100ಗೆ ಹಾನೆಸ್ಟ್ ಆಗಿ ಆನ್ಸರ್ ಮಾಡಿ. ನೀವು 20 ಅಂತನಾರು ಕೊಡಿ, 10 ಅಂತನಾರು ಕೊಡಿ, ನಾನು ಅದನ್ನ ಬಹಳ ಚೆನ್ನಾಗಿ ಸ್ವೀಕರಿಸ್ತೀನಿ, ಅಪ್ಡೇಟ್ ಮಾಡ್ಕೊಳ್ತೀನಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಹತ್ರ ಜ್ಞಾನ ಇದೆ, ಮಾತಾಡಕ್ ಬರಲ್ಲ. ನಮ್ಮ ಹತ್ರ ಜ್ಞಾನ ಇದೆ, ಹೇಗ್ ಮಾತಾಡ್ಬೇಕು ಅಂತ ಬರಲ್ಲ. ಎಷ್ಟು ಮಾತಾಡ್ಬೇಕು, ಯಾವಾಗ ಟೋನ್ ಮಾಡ್ಬೇಕು, ಯಾವಾಗ ಟೋನ್ ಇಳಿಸ್ಬೇಕು ಅಂತ ಗೊತ್ತಿಲ್ಲ ಅಲ್ವಾ? ಸೊ ಇದೇ ತರ ನಮ್ ಜೀವನದಲ್ಲಿ ಏನಾಗ್ತಾ ಇದೆ, ಈಗ ನೀವು ನಿಮ್ಮ ಸಂವಹನನು ನೋಡ್ಕೊಳ್ಳಿ. ಮನೆಯಲ್ಲಿ ಒಂದು ವಿಷಯನ ನೀವು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನನ್ನ ಮಗ ನಂಗದ್ ಬೇಕು ಅಂತ ಹೇಳಿದಾಗ, ಕಂದ ಈ ಕಮ್ಯುನಿಕೇಶನ್ ಟೋನ್ ಸ್ವಲ್ಪ ಜಾಸ್ತಿ ಆಯ್ತು, ಇದನ್ನ ಒಂದ್ 4 ತರ ಬೇರೆ ತರ ಮಾಡಿ ಹೇಳ್ತೀಯಾ ಅಂತ ಕೇಳ್ತೀನಿ. ಅವಾಗ ಅವನು ನಂಗಿದ್ ಬೇಕು, ಇನ್ನೊಂದು ಟ್ರೈ ಮಾಡು ಬೇರೆ ಯಾವ್ದಾದ್ರು ಅಂದಾಗ, ನಂಗದ್ ಬೇಕು ವೆರಿ ಗುಡ್, ಇನ್ನೊಂದು ಟ್ರೈ ಮಾಡು ಅಣ್ಣ ಪ್ಲೀಸ್ ನಂಗದ್ ಬೇಕು ಅಂತಾನೆ.
ಆಗ ಈ 4 ಕಮ್ಯುನಿಕೇಶನ್ ಅಲ್ಲಿ ನಾನು ಅವ್ನಿಗೆ ಹೇಳ್ತೀನಿ, ನಿಮ್ಮ ಅಣ್ಣಂಗೆ ಯಾವ್ದು ಇಷ್ಟ ಆಯ್ತು ಕೇಳು ಅಂತ. ಅವನಂತಾನೆ 3ನೇದು 4ನೇದು ನಂಗೆ ಇಷ್ಟ ಆಯ್ತು ಅವ್ನ್ ಮಾತಾಡಿದ ರೀತಿ ಅಂತ. ಅವಾಗ ನಿಂಗೆ ಏನ್ ಅನ್ನಿಸ್ತು ಅಂದ್ರೆ ಕೊಡ್ಬೇಕನ್ನಿಸ್ತು ಅಂತ ಹೇಳ್ತಾನೆ. ಆಗ ಇವ್ನ್ಗೆ ಹೇಳ್ತೀನಿ, ದಿಸ್ ಇಸ್ ವಾಟ್ ಕಮ್ಯುನಿಕೇಶನ್ ಅಂದ್ರೆ, ನೀನು ಒಂದೇ ವಿಷಯನ ಹೇಗ್ ಮಾತಾಡ್ತೀಯಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಹೋಗ್ಬಿಟ್ಟು ನಂಗದ್ ಕೊಡು, ನಂಗದ್ ಕೊಡು, ನಂಗದ್ ಬೇಕು ಅಂತ ಕೇಳೋದಕ್ಕೂ, ನಂಗದ್ ಕೊಡು, ನಂಗದ್ ಬೇಕು ಅಂತ ಕೇಳೋದಕ್ಕೂ ವ್ಯತ್ಯಾಸ ಇದೆ. ಟೋನಲ್ಲೂ ಕೂಡ. ಸೊ ನಮ್ಮ ಮನೆಗಳಲ್ಲಿ ಜಗಳಗಳು ಜಾಸ್ತಿ ಆಗ್ತಾ ಇರೋದು ಈ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇಂದಾನೆ ಅಲ್ವಾ. ಆ ಕಮ್ಯುನಿಕೇಶನ್ ನಾವು ಸರಿಯಾಗಿ ಇಟ್ಕೊಂಡ್ಬಿಟ್ರೆ ಖಂಡಿತ ನಾವು ಎಷ್ಟೋ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಂಡ್ಬಿಡ್ಬೋದು. ಇವತ್ತು ದೊಡ್ಡ ದೊಡ್ಡ ಜಗಳ ಆಗ್ತಾ ಇರೋದು ಮಾತಿಂದ ಅಲ್ಲ, ಮಾತಿನ ಶೈಲಿಯಿಂದ. ಅದಕ್ಕೆ 2ನೇದೇನು ಸಂವಹನ. ನೀವು ನಿಮ್ಮ ಬ್ರ್ಯಾಂಡ್ ಬಿಲ್ಡ್ ಮಾಡ್ಬೇಕು ಅಂದ್ರೆ ಏನ್ ಗೊತ್ತಾ, ಅವ್ರ ಹತ್ರ ಮಾತಾಡಿದ್ರೆ ಎಷ್ಟು ಅರ್ಥಪೂರ್ಣವಾಗಿ ಮಾತಾಡ್ತಾರೆ ಗೊತ್ತಾ, ಎಷ್ಟು ಕ್ಲಿಯರ್ ಆಗಿ ಮಾತಾಡ್ತಾರೆ ಗೊತ್ತಾ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ, ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಾರೆ ಗೊತ್ತಾ ಅಂತ ಅನ್ನಿಸ್ಬೇಕು. ಆ ತರ ಬ್ರ್ಯಾಂಡ್ ನ ನೀವು ಬಿಲ್ಡ್ ಮಾಡ್ಕೊಂಡ್ರೆ ನೀವು ಬಿಸ್ನೆಸ್ ಅಲ್ಲೂ ಗ್ರೋತ್ ಆಗ್ತೀರಾ, ಜನಗಳನ್ನೂ ಗೆಲ್ತೀರಾ, ಮನೆಯವ್ರನ್ನೂ ಗೆಲ್ತೀರಾ. ನೀವು ಮಕ್ಕಳ ಜೊತೆ, ಗಂಡ ಜೊತೆ, ಅಪ್ಪ ಅಮ್ಮ ಜೊತೆ, ಅತ್ತೆ ಮಾವ ಜೊತೆ ಎಲ್ಲರ ಜೊತೆಗೂ ನೀವು ನಿಮ್ಮ ಸಂವಹನ ಕಲೆಯನ್ನ ಕಲ್ತ್ರೆ ನಿಮ್ ಲೈಫಲ್ಲಿ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಯಾಕಂದ್ರೆ ನಿಮ್ ಮಾತಿನ ಶೈಲಿನೇ ನೀವು ಏನು ಅಂತ ಗುರ್ತಿಡಿಯೋಕೆ ಸಾಧ್ಯ ಆಗುತ್ತೆ. ಒಂದು ನಂಬಿಕೆ, 2ನೇದು ಕಮ್ಯುನಿಕೇಶನ್, ಇವೆರಡು ಕುದ್ರೆ ನಮ್ ಲೈಫಲ್ಲಿ ನಮ್ಮ ಬ್ರ್ಯಾಂಡ್ ನ ಬಿಲ್ಡ್ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಇನ್ನ 2 ಕುದ್ರೆ ಯಾವುದು ಅಂತ ನಾಳಿನ ಎಪಿಸೋಡ್ ಅಲ್ಲಿ ನೋಡೋಣ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬಾ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೂ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.